ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮವನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಶ್ರೀ ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳ ಬೆಂಬಲ ಸೂಚುವಗೋಸ್ಕರವಾಗಿ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಪಂಚಮಸಾಲಿಯ ಕಟ್ಟಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ಯಾವಾಗಲೂ ಅವರು ಸಹಾಯ ಹಸ್ತ ತಮ್ಮ ಕೈಲಾದಂಥ ಬೆಂಬಲವನ್ನು ಅವರು ಕೊಡ್ತಾ ಬಂದಿದ್ದಾರೆ. ಕೂಡಲ ಸಂಗಮ ಪೀಠ ಮೊಟ್ಟ ಮೊದಲನೇ ಪೀಠ. ಆ ಪೀಠದವರು ನಮ್ಮ ಗುರುಗಳಾಗಿರುವಂಥವ್ರು ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಪಂಚಮಸಾಲಿಯವರು ಎಲ್ಲ ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಅವ್ರಿಗೆ ನಾವು ನಮ್ಮ ಎಲ್ಲ ನಮ್ಮ ಸಮಾಜದ ವತಿಯಿಂದ ಅವ್ರನ್ನ ಬೆಂಬಲಾರ್ಥವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅವರ ಪರವಾಗಿ ಹಾಗೂ ಸಮಾಜದ ಪರವಾಗಿ ಮಾನ್ಯ ಶ್ರೀ ಬಸವರಾಜ್ ಕಡ್ಪಟ್ಟಿಯವರು ಮುಂದೆ ಮಾತಾಡ್ತಾರೆ. ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಮೀಸಲಾತಿ ಸಲುವಾಗಿ ಆಮ್ಯಾಗ ಧರ್ಮದ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ಕೊತ ಬಂದಾರ. ಅವರು ನಾಳೆ 20ನೇ ತಾರೀಕು ನಮಗೆ ಬರೋಕ್ಕೆ ಕರೆ ಕೊಟ್ಟಿದ್ದರು. ಇವತ್ತು ಬೆಳಗ್ಗೆ ಪತ್ರಿಕೆ ಒಳಗೆ ಶಿವಶಂಕರ್ ಅವರು ಎರಡೂ ಮುಂದೋಗ್ಯಾವು ಅಂತೇಳಿ ಹೇಳ್ಯಾರ. ಆದ್ರೆ ಅದು ಮುಂದೋಗೈತೋ ಐತೋ ಗೊತ್ತಿಲ್ಲ. ಅದು ಅವ್ರು ಯಾವಾಗ ಕರೀತಾರ ಅವಾಗ ಎಲ್ಲ ಸಮಾಜದವರು ನಾವು ಅವ್ರ ಜೊತೆ ಇರ್ತೀವಿ. ನಮ್ಮ ತಾಲೂಕಿನ ನಾವು ಹಿರಿಯರು ಏನದೀವಿ, ನಾವು ಅವ್ರ ಜೊತೆ ಅದೀವಿ ಅಂಥೇಳಿ ತಮ್ಮ ಮೂಲಕ ಗುರುಗಳಿಗೆ ಬೆಂಬಲ ಸೂಚಿಸ್ತೀವಿ. ನಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಇಲ್ಕಲ್ದ ಹಿರಿಯ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಅರವಿಂದ್ ಮಂಗಳೂರವರು ಈಗಾಗಲೇ ಪತ್ರಿಕಾಗೋಷ್ಠಿಗೆ ವಿಷಯವನ್ನು ಎಲ್ಲ ತಿಳಿಸಿದ್ದಾರೆ. ಅದೇ ರೀತಿ ಕೂಡ ಇನ್ನೋರು ನಮ್ಮ ಹಿರಿಯ ಮುಖಂಡರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಕಡ್ಪಟ್ಟಿಯವರು ಕೂಡ ತಮ್ಮೆಲ್ಲರಿಗೂ ನಾವು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಉದ್ದೇಶವೂ ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ. ಈಗ ನಾನು ನಿಮಗೆ ಈ ವಿಷಯ ಇನ್ನೊಂದು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದರೆ, ಈಗಾಗಲೇ ತಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲರ ನೋಡಿದ್ದೀರಿ. ಪಂಚಮಸಾಲಿ ಸಮಾಜದ ಬಗ್ಗೆ ಏನು 2A ಮೀಸಲಾತಿ ಅಖಂಡ 2A ಮೀಸಲಾತಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಏನು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿದ್ರು, ಆ ಒಂದು ಕುರಿತು ಸಾಕಷ್ಟು ಮೀಸಲಾತಿಯನ್ನು ನಮ್ಮ ಸಮಾಜದ ಜನರಿಗೆ ಕೊಡಿಸ್ತೀನಿ, ಕೊಡಿಸುವವರೆಗೂ ಕೂಡ ನಾನು ಮಠದಲ್ಲಿ ನಿದ್ದೆಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಈ ವಿಷಯನ ಕೊಟ್ಕೊಂಡು ಅವರು ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಒಂದು ನಿಟ್ಟಿನೊಳಗೆ ಇವತ್ತಿಗೂ ಕೂಡ 2008 ಒಳಗೆ ಪ್ರಪ್ರಥಮ ಪಂಚಮಸಾಲಿ ಪೀಠ ಕೂಡಲ ಸಂಗಮಗಳು ಸ್ಥಾಪಿತ ಆದ ನಂತರ ಆ ಒಂದು ಪೀಠದ ಕುರಿತು ಪಂಚಮಸಾಲಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹುನಗುಂದ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ನಮ್ಮ ಪಂಚಮಸಾಲಿ ಸಮಾಜ ಅಂದರೆ ಏನು ಅಂತಕ್ಕಂಥ ಒಂದು ಶಕ್ತಿಯನ್ನು ತೋರಿಸಿದ ಯಾರಾದರೂ ಅದು ಸ್ವಾಮೀಜಿ ಇದ್ದರೆ ನಮ್ಮ ಪೂಜ್ಯ ಪಂಚಮಸಾಲಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳನ್ನಲಿಕ್ಕೆ ನಾವು ಎಲ್ಲರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದೆಲ್ಲ ನಮ್ಮ ಸಮಾಜದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಈಗ ಕೆಲವೊಂದು ದಿವಸಗಳಿಂದ ಕೆಲವೊಂದು ಪೂಜ್ಯರ ಬಗ್ಗೆ ಕೆಲವೊಂದು ಮಾತುಕತೆ ಅವೆಲ್ಲ ಈ ರೀತಿ ಬರ್ತಾ ಇದ್ದದನ್ನು ತಾವೆಲ್ಲರೂ ನೋಡಿದ್ದೀರಿ. ಆದರೆ ನಮ್ಮ ಹುನಗುಂದ ತಾಲೂಕಿನೊಳಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರಿಗೆ ನಾವು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ, ಯಾಕಪ್ಪ ಅಂತಂದ್ರೆ ಅವರು ಕಟ್ಟ ಕಡೆ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳು ಮನೆಯಲ್ಲಿ ಯಾವುದೇ ಕಾರ್ಯಗಳಿರಲಿ, ಇವತ್ತು ಸತ್ತಿರಲಿ, ಇವತ್ತು ಹುಟ್ಟಿರಲಿ, ಇವತ್ತು ಮದುವೆ ಇರಲಿ, ಯಾವುದೇ ಕಾರ್ಯಗಳಿದ್ದರೂ ಕೂಡ ಕೇವಲ ಹುನಗುಂದ ತಾಲೂಕಿನೆಲ್ಲ ಕಟ್ಟ ಕಡೆಯ ಜಿಲ್ಲೆ ಮೂಲೆ ಮೂಲೆಗೆ ರಾಜ್ಯದ ಮೂಲೆ ಮೂಲೆಗೆ ಸಂಚಾರ ಮಾಡ್ತಕ್ಕಂಥ ಯಾವುದಾದ್ರು ವ್ಯಕ್ತಿ ಇದ್ರೆ ಅದು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದಕ್ಕೋಸ್ಕರ ಅವ್ರ ಜೊತೆಗೆ ಅವರೇನು ಇವತ್ತಿನ ದಿವಸ ದಿನಾಂಕ 20ನೇ ತಾರೀಕಿಗೆ ಅವರು ತಮ್ಮ ಒಂದು ನೈತಿಕ ಒಂದು ಸಭೆಯನ್ನು ಕರೆದಿದ್ರು, ಅವರು ಭಕ್ತರ ಸಭೆಯನ್ನು ಕರೆದಿದ್ರು. ಆ ಭಕ್ತರ ಸಭೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಿಸುಮಾರು ಒಂದು 15ರಿಂದ 20 ಸಾವಿರ ನಮ್ಮ ಪಂಚಮಸಾಲಿ ಸಮಾಜದ ಭಕ್ತರು ಎಲ್ಲರೂ ಕೂಡ್ತಕ್ಕಂಥ ಒಂದು ಸಾಧ್ಯತೆ ಇತ್ತು. ಆದರೆ ಇವತ್ತಿನ ದಿವಸ ಮುಂಜಾನೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್.ಎಸ್. ಶಿವಶಂಕರ್ ಅವರು ಪತ್ರಿಕಾ ಒಂದು ಹೇಳಿಕೆಯ ಮುಖಾಂತರ 19ನೇ ತಾರೀಕು ಮತ್ತು 20ನೇ ತಾರೀಕು ಏನೋ ಸಭೆಗಳು ರದ್ದಾಗಿದಾವೆ ಅಂತ ತಿಳ್ಕೊಂಡ್ರೆ ನಮ್ಮ ಪಂಚಮಸಾಲಿ ಭಕ್ತರಲ್ಲೇ ಸ್ವಲ್ಪ ಗೊಂದಲ ಆಗೈತೆ. ಅದಕ್ಕೋಸ್ಕರ ನಾವೆಲ್ಲ ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲರೂ ನಾವು ಏನು ನಿರ್ಧಾರ ಮಾಡಿವಪ್ಪ ಅಂತಂದ್ರೆ, ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು
ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳವರು. ಅವರು ಇರೋದ್ರಿಂದ ನಮ್ಮ ಪಂಚಮಸಾಲಿ ಸಮಾಜ ಅತ್ಯಂತ ದೊಡ್ಡ ಪ್ರಮಾಣದಾಗ ಕರ್ನಾಟಕ ರಾಜ್ಯದೊಳಗೆ ಸಂಘಟನೆ ಆಗೈತಿ. ಮುಖ್ಯಮಂತ್ರಿಗಳ ಮುಂದೆ ಇರಬಹುದು, ಪ್ರಧಾನಮಂತ್ರಿಗಳ ಮುಂದೆ ಇರಬಹುದು, ನಮ್ಮ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಬಾರಿ ನಾವು ಅವ್ರ ನೇತೃತ್ವದೊಳಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು, ಎಲ್ಲ ಟ್ರಸ್ಟು, ಅವರು ಎಲ್ಲರ ನೇತೃತ್ವದೊಳಗೆ ನಾವು ಧಾರವಾಡದ ಇದು ಏನು ಬೆಳಗಾವದಲ್ಲಿರ್ತಕ್ಕಂಥ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ಯಾರ, ಎಲ್ಲ ಮಾಡ್ಯಾರ. ಅವ್ರ ಜೊತೆಗೆ ನಾವು ಎಲ್ಲರೂ ಭಾಗವಹಿಸಿದ್ದೀವಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮದಲ್ಲಿ ಭಕ್ತರ ಸಭೆಯನ್ನು ಯಾವುದೇ ತಾರೀಕಿಗೆ ಕರೀಲಿ, ಅವರು ಅದು 20ನೇ ತಾರೀಕಿನಾಗ ಇರ್ಬೋದು ಅಥವಾ ಮುಂದಿನ ಭವಿಷ್ಯ ದಿನದೊಳಗೆ ಅದು ಯಾವುದಾದ್ರೂ ತಾರೀಕಿರಲಿ, ಅವರು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಇವತ್ತಿನ ದಿವಸ ನಾವೆಲ್ಲ ಮುಖಂಡರು ಭಾಗವಹಿಸಿದ್ದೀವಿ. ಇಲ್ಲೆಲ್ಲ ಸುಮಾರು ಒಂದು 30 ಜನ ಮುಖಂಡರು ಭಾಗವಹಿಸಿದ್ವಿ. ಇಷ್ಟಲ್ಲದೆ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ಕಟ್ಟಕಡೆಯ ಹಳ್ಳಿಯ ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು, ಅವರು ಸ್ವಾಮೀಜಿಗಳು ಕೇವಲ ನಮ್ಮ ಸಮಾಜಕ್ಕಷ್ಟೇ ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ, ಬೇರೆ ಸಮಾಜದವರಿಗೂ ಕೂಡ ಅಂಥ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡೋ ಮುಖಾಂತರ ಹೆಸರುವಾಸಿಯಾಗಿದ್ದಾರೆ, ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದಕ್ಕೋಸ್ಕರ ಸ್ವಾಮೀಜಿಗಳು ಯಾವುದೇ ಒಂದು ದಿನಾಂಕವನ್ನು ನಿಗದಿ ಮಾಡಲಿ, ನಾವೆಲ್ಲರೂ ಕೂಡಿಕೊಂಡು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಬಾಂಧವರು ಕೂಡ ಅಜ್ಜ ಅವರ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲರೂ ಕೂಡಿಕೊಂಡು ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ತಿಳ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೋಸ್ಕರ ಮುಂದಿನ ದಿನಮಾನದೊಳಗೆ ಮಹಾಸ್ವಾಮೀಜಿಗಳು ತಮ್ಮ ಹತ್ರ ಬಂದಿರತಕ್ಕಂಥ ಯಾರೇ ಮುಖಂಡರಿರಲಿ, ಅವರು ಎಲ್ಲರಿಗೂ ಅವರ ನೋವುಗಳಿಗೆ ಸ್ಪಂದನೆ ಮಾಡ್ಯಾರ. ಅವರು ರಾಜಕಾರಣದಲ್ಲಿ ಸಾಕಷ್ಟು ಜನರು ಅವ್ರ ಹತ್ರ ಬಂದು ಅನುಕೂಲ ತಗೊಂಡಾರ. ಕಡೆ ಕಾರ್ಯಕರ್ತರು ಬಂದು ಸ್ವಾಮೀಜಿ ನನಗೆ ಇಂಥ ಸಮಸ್ಯೆ ಆಗೈತೆ ಅಂತಂದ್ರೆ ಅವರ ನೋವಿನಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಬಸವಜಯ ಮಹಾಸ್ವಾಮೀಜಿಗಳು ಅವರು ತಮ್ಮ ಸಹಾಯ ಹಸ್ತವನ್ನು ನಮಗೆಲ್ಲರಿಗೂ ಮಾಡಿದ್ದಾರೆ. ಅದಕ್ಕೆ ಅವರ ಮಾರ್ಗದರ್ಶನದೊಳಗೆ ಮುಂದಿನ ದಿನಮಾನದೊಳಗೆ ನಾವು ಇನ್ನೂ ಪಂಚಮಸಾಲಿ ಸಮಾಜವನ್ನು ಒಂದು ಗಟ್ಟಿಯಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದೊಳಗೆ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳ್ಕೊಂಡು ಇವತ್ತಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಅವರು ಹಿರಿಯರು ಟ್ರಸ್ಟ್ ಸಭೆ ಕರೆದಿರೋದು ದಿನಾಂಕ 19ನೇ ತಾರೀಕಿಗೂ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಟ್ರಸ್ಟ್ನಲ್ಲಿ ನಾವೆಲ್ಲ ಭಾಗವಹಿಸಿರ್ತಕ್ಕಂಥ ಇಲ್ಲಿ ಹುನಗುಂದ ಮತ್ತು ಇಳಕಲ್ಲು ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿದವರು. ನಾವ್ಯಾರು ಟ್ರಸ್ಟಿಗೆ ಸಂಬಂಧ ಇಲ್ಲ, ನಾವು ಪದಾಧಿಕಾರಿಗಳೂ ಅಲ್ಲ. ಸೊ ಹೀಗಾಗಿ ನಾವು ಟ್ರಸ್ಟ್ನವ್ರು ಕರೆದಿರ್ತಕ್ಕಂಥ ಸಭೆ, ಯಾಕಂದ್ರೆ ಅವರು ಟ್ರಸ್ಟ್ನವರು ತಮಗೋಸ್ಕರ ಕರೆದಾರ ಅವ್ರ ಸಭೆನ. ಆ ಸಭೆಯೊಳಗೆ ನಾವ್ಯಾರು ಹಿರಿಯರು ಭಾಗವಹಿಸಿರ್ತಕ್ಕಂಥ ಅವಕಾಶ ಇಲ್ಲ, ಮತ್ತು ಅವ್ರು ನಮಗೆ ಯಾರಿಗೂ ಆಹ್ವಾನ ಮಾಡಿಲ್ಲ. ಅದಕ್ಕೆ ಆ ಒಂದು ಕುರಿತು ನಾವು ಭಾಗವಹಿಸತಕ್ಕಂಥ ಅವಕಾಶ ಬರುವುದಿಲ್ಲ ಅಂತ ಹೇಳಿಕ್ಕೆ ಇಚ್ಛೆ. ಎಲ್ಲ ರೀತಿಯ ನೈತಿಕ ಬೆಂಬಲ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜ ನೋಡ್ತಾ ಇದೆ. ಟ್ರಸ್ಟ್ನವರು ಏನು ಬೆಳವಣಿಗೆಯನ್ನು ಅವರೆಲ್ಲ ಬೆಳವಣಿಗೆ ನೋಡ್ತಾ ಇದ್ದಾರೆ. ಸ್ವಾಮೀಜಿಗಳ ಬಗ್ಗೆ ನಾವೆಲ್ಲರೂ ಇಲ್ಲಿ ಕೂಡಿದವ್ರು ಏನು ಹೇಳ್ತೀವಪ್ಪ ಅಂತಂದ್ರೆ ಸಂಘಟನೆಯೊಳಗೆ ಸಾಕಷ್ಟು ಮುಂದುವರೆದು ಸಂಘಟನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಅಂಥವರ ಒಂದು ಇದ್ರೊಳಗೆ ಆತುರದ ನಿರ್ಧಾರವನ್ನು ಟ್ರಸ್ಟ್ನವ್ರು ತಗೋಬಾರ್ದು ಅಂತ ತಿಳ್ಕೊಂಡು ಅವರಿಗೆ ನಮ್ಮ ವಿನಂತಿ ನಾವು ಟ್ರಸ್ಟ್ನವ್ರಿಗೆ. ಒಳ್ಳೆ ಸ್ವಾಮೀಜಿಗಳು ನಮ್ಮ ಸಮಾಜಕ್ಕೆ ಒಳ್ಳೆ ಸ್ವಾಮೀಜಿಗಳದಾರ, ಅಂತ ಆತುರ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ನೋಡ್ರಿ, ಸಮಾಜ ದೊಡ್ಡದೈತೆ. ಸ್ವಲ್ಪ ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರ್ತಾವೆ. ಮನ್ಯಾಗ ಅಂದ್ಮ್ಯಾಗ ಅಣ್ತಮ್ಮದಿರೊಳಗೆ ದೋಷ ಇದ್ದವ್ರು ಭಿನ್ನಾಭಿಪ್ರಾಯ ಇರ್ತೈತಿ. ಅದು ಇದ್ದದ್ದನ್ನು ಸರಿಪಡಿಸ್ಕೊಂತೀವಿ, ಏನು ದೊಡ್ಡ ವಿಷಯನ ಅಲ್ಲದು. ಈಗ ಭಿನ್ನಾಭಿಪ್ರಾಯ ಬಂದಾವ ಅಂತಂದ್ರೆ ಏನು ಅಣ್ಣ ತಮ್ಮ ಭಿನ್ನಾಭಿಪ್ರಾಯ ಬಂತಾರೆ ಇದಾಗಂಗಿಲ್ಲ, ಹೊಂದಾಣಿಕೆ ಅಕ್ಕಿವಿಲ್ಲ. ಅದ್ರಂಗೆ ಇದು ಸಮಾಜ ದೊಡ್ಡದೈತೆ. ಸಮಾಜದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದನ್ನು ಸರಿಪಡಿಸ್ಕೊಂತೀವಿ. ಅದು ಅವು ಏನೇ ಇದ್ರೂ ನಾವು 4 ಗೋಡೆ ಮಧ್ಯದೊಳಗೆ ಅದನ್ನ ಮಾತಾಡ್ಕೊಂಡು ಸರಿಪಡಿಸ್ತೀವಿ. ಅದು ಯಾವುದೇ ಸಮಸ್ಯೆಗಳಿದ್ರು 4 ಗೋಡೆ ಮಧ್ಯದೊಳಗೆ ಸರಿಪಡಿಸ್ತೀವಿ. ಹಾಂ, ನಮ್ಮ ಸಲಹೆ ಹಿರಿಯರೆಲ್ಲರೂ ವಿಚಾರ ಮಾಡಕತ್ತಾರ್ರಿ. ನಮಗೂ ಅದಕ್ಕೆ ಸಹಮತ ಐತೆ. ಹೌದು.
ಹೌದು. ಅಲ್ಲಲ್ಲ ಅದನ್ನ ರಾಜ್ಯ ಮಟ್ಟದ ಹಿರಿಯರೆಲ್ಲರೂ ಇದನ್ನ ಮಾಡಿ ಚಿಂತನೆ ಮಾಡಾಕತ್ತಾರ. ನಾವು ಅವ್ರಿಗೆಲ್ಲ ಸಹಕಾರ ಐತೆ ನಮ್ಮದು. ಈಗ ಎ ಬಿ ಪಾಟೀಲ್ರ ನೇತೃತ್ವದೊಳಗೆ ಮಾಡ್ಬೇಕಂತ ಶಿವಶಂಕರ್ ಏನು ಹೇಳ್ಯಾರ, ಅದಕ್ಕೂ ನಮ್ಮದು ಸಹಮತ ಐತೆ. ಎಲ್ಲರೂ ಒಟ್ಟಾಗಿ ಮಾಡ್ರಿ ಇರೋಣ ಅಂತ ಹೇಳ್ತೀವಿ ನಾವು. ಸಮಾಜದೊಳಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಾಗಿ ಒಕ್ಕಟ್ಟಾಗಿರೋಣ ಅಂತ ನಮ್ಮ ಅಭಿಪ್ರಾಯ. ಇಡೀ ರಾಜ್ಯದಲ್ಲೇ ನಮ್ಮದು ದೊಡ್ಡ ಸಮಾಜ ಆಗಿರೋದ್ರಿಂದ ನಾವು ಬೇರೆ ಸಮುದಾಯದವ್ರ ಮುಂದೆ ನಗೆಪಾಟ್ಲಿಗೆ ಈಡಾಗೋದ್ರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ಸಮಾಜದ ಮುಖಂಡರು ಏನು ಇಷ್ಟೊಂದು ತ್ರಾಸು ಪಟ್ಟುಕೊಂಡು ಇಷ್ಟೊಂದು ತೊಂದರೆಯನ್ನು ಅನುಭವಿಸಿ ಏನು 750 ಕಿಲೋಮೀಟ್ರ್ ಪಾದಯಾತ್ರೆ ಮುಖಾಂತರ ಬೆಂಗಳೂರನ್ನು ಮುಟ್ಟಿ ಮೀಸಲಾತಿಗಾಗಿ ಹೋರಾಟ ಮಾಡ್ಯಾರ. ಆ ನಿಟ್ಟಿನೊಳಗೆ ಒಂದು ಹೆಸರು ಕೂಡ ನಮ್ಮ ಸಮಾಜಕ್ಕೆ ಇರೋದ್ರಿಂದ ನಾವು ಇಡೀ ಒಂದು ರಾಜ್ಯದೊಳಗಿನ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸಹಕಾರದಿಂದ ಎಲ್ಲ ನಮ್ಮ ಮುಖಂಡರು ಹೋಗಲಿ ಅಂತಕ್ಕಂಥ ಆಶಾಭಾವನೆಯೂ ಕೂಡ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರು ಹೊಂದಿದ್ದೀವಿ ಅಂತ ತಿಳ್ಕೊಂಡು ಹೇಳ್ತೀವಿ ಸರ್. ಹಾಗೇನಿಲ್ಲ, ಈಗ ಅವರು ಪಕ್ಷಾತೀತವಾಗಿ ಅದಾರ. ಈಗ ನಾವಾದರೂ ಇಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಅದೀವಿ. ಎಲ್ಲರಿಗೂ ಅನುಕೂಲ ಮಾಡ್ಯಾರ. ಎಲ್ಲ ಪಕ್ಷದವ್ರಿಗೂ ಅನುಕೂಲ ಮಾಡ್ಯಾರ ಅವರು. ಯಾವುದೇ ವ್ಯಕ್ತಿ ಪಕ್ಷ ಪಂಗಡ ನೋಡಿಲ್ಲ. ವ್ಯಕ್ತಿಗೆ ಅನಾನುಕೂಲ ಆಗೈತೆ ಅಂದಾಗ ಹೋಗ್ಯಾರ. ಅದರಂಗ ಬಸನಗೌಡರಿಗೂ ಹೋಗಿರ್ಬೋದು. ಪಕ್ಷ ತೆಗೆದುಕೊಂಡ ನಿರ್ಣಯಕ್ಕೆ ಪಕ್ಷ ಬದ್ಧ ಇರ್ತಾರೆ. ಹಾಂ, ಹೌದು ಹೌದು, ಯಾವುದೇ ಇರಲಿ ನಿಯಮಗಳು ಇರ್ತಾವ, ಅದ್ರ ಪ್ರಕಾರ ನಡ್ಕೊಂಡಿರ್ತಾರೆ. ಆದ್ರೆ ಅಜ್ಜರು ಯಾಕೆ ಅವ್ರನ್ನ ಬೆಂಬಲಿಸಿದ ಅಂತೇಳಿ ಅಲ್ಲ, ಒಬ್ಬ ಸಮಾಜದ ವ್ಯಕ್ತಿ ಅಂತ ಬೆಂಬಲಿಸ್ಯಾರವೇನ, ಆ ಪಕ್ಷ ಅಂತ ಸಂಬಂಧ ಇಲ್ಲ. ಒಬ್ಬ ಸಮಾಜದ ವ್ಯಕ್ತಿ. ಈಗ ವಿನಯ್ ಕುಲಕರ್ಣಿ ಅವರಿಗೆ ತೊಂದರೆ ಆದಾಗ ಹೋಗ್ಯಾರ, ಅಂತ ಸಾಕಷ್ಟು ಜನ ತೊಂದರೆ ಆದಾಗ ಹೋಗ್ಯಾರ. ಈಗ ಪ್ರತಿಯೊಂದು ಇದಗಳು ಬೇಡ, ತಾಜುಗಳು ಬೇಡ, ಪ್ರತಿಯೊಂದು ಸಮಾಜಕ್ಕೆ ಒಂದು ಬೆಲೆ ಇರುತ್ತದೆ. ಅತಿಗಳಿಗೊಂದು ಬೆಲೆ ಇರುತ್ತೆ, ಸಮಾಜಕ್ಕೊಂದು ಬೆಲೆ ಇರುತ್ತೆ. ಈ ಸಮಾಜ ಒಡಿ ಮಾಡೋ ಉದ್ದೇಶ ಎಲ್ಲರೂ ಒಟ್ಟಾಗಿರೋನು, ಎಲ್ಲರೂ ಒಟ್ಟೆ ಸಮಾಜ ಶ್ರೀಗಳಿಗೆ ನಾವು ಬೆಂಬಲ ಕೊಡೋದು, ಸಮಾಜ ಒಡಿ ಮಾಡೋ ಉದ್ದೇಶ ಮುಖ್ಯ ಉದ್ದೇಶ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.